ನಮಸ್ಕಾರ ರೀ ಜವಾರಿ ಮಂದಿಗೆ ಏನು ಮ್ಯಾಚ್ ರೀ ಅವ್ವಾ ತಿಂಡಿ ಮ್ಯಾಚ್ ಅನ್ಬೇಕು ನೋಡಿ. ನಮ್ಗೆ ಏನು ಮಾತಾಡ್ಬೇಕಂತೆ ಗೊತ್ತೇ ಆಗೋದಾಗಲ್ರಿ. ಯಾಕಪ್ಪ ನೋಡಿಲ್ರಿ CSK ಈ ಮ್ಯಾಚ್ ಗೆಲ್ಲೋದು. ಅವರು 2020ರಿಂದ ಇನ್ನೂವರೆಗೂ 180 ಚೇಸ್ ಮಾಡೇ ಇಲ್ರಿ ಅವರು. ಮತ್ತೆ 5 ಕಪ್ ಅಂತಾರು ಹುಚ್ಚ ಮಕ್ಕಳು. ಏನು ಮ್ಯಾಚ್ ರೀ, ನಶೆ ಮ್ಯಾಚ್ ಅನ್ಬೇಕು ನೋಡಿ. ನಶೆ ಮ್ಯಾಚ್ ಏನ್ರಿ ಅವನ ಅದು ಯಾರಿಗೆ ಮೆಚ್ಚಿಗೆ ಕೊಡ್ಬೇಕಾ? ಶ್ರೇಯಸ್ ಶರ್ಮಾ ಮತ್ತು ಹೆಜಲ್ವುಡ್ ಇದು ಎಷ್ಟು ಬೆಂಕಿ ಬಾಲಿಂಗ್ ಹಾಕಿದ್ರಿ ಇಬ್ರು. ಲುಂಗಿ ಹೇಗಿಡಿ ಬೆಂಕಿ ನೋಡ್ರಿ. ಫೀಲ್ಡಿಂಗ್ ಹೆಂಗೈತಪ್ಪ ಅಂದ್ರೆ ನಮ್ಮ RCB ಕಡೆ ಕೆಟ್ಟ ಫೀಲ್ಡಿಂಗ್ ಐತ್ರಿ. ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ರು. ರಜತ್ ಪತಿದಾರ್ ಬಿ ನಿಮ್ಗೆ ಗೊತ್ತಿರ್ಬೋದು, KL ರಾಹುಲ್ ಒಂದು ಕ್ಯಾಚ್ ಬಿಟ್ರು ನೋಡಿ. ಸಿಮಿಲರ್ ಕ್ಯಾಚ್ ಐತ್ರಿ. DC ಮತ್ತು RCB ಮ್ಯಾಚ್ ಹೋಮ್ ಗ್ರೌಂಡ್ ನಡೆದಾಗ ಮತ್ತು CSK ವರ್ಸಸ್ RCB ಇವತ್ತು ನಡೀತಲ್ರಿ. ಸೇಮ್ ಮ್ಯಾಚ್ ಬಿಟ್ರೆ ರಜತ್ ಪತಿದಾರ್ ಕ್ಯಾಚ್. ಹಂಗಾಗಿ ಅದೇನು ಮ್ಯಾಟ್ರ್ ಆಗಲಿಲ್ಲ. ಯಾಕಪ್ಪ ಮ್ಯಾಚ್ RCB ಗೆಲ್ತು. ಅಕಸ್ಮಾತ್ ಏನಾರು RCB ಸೋಲಿತ ತಿಕ್ಕೋರಿ ಈ ಮ್ಯಾಚ್ ಅಲ್ಲಿ ಹೊಡೆತ ಬೀಳುತ್ತೆ. ಯಾಕೆ ವಿರಾಟ್ ಕೊಹ್ಲಿ ಮೇನ್ ಕ್ಯಾಚ್ ಬಿಟ್ಟಾರ. ರವೀಂದ್ರ ಜಡೇಜಾ ಲುಂಗಿ ಹೆಗಡಿ ರವೀಂದ್ರ ಜಡೇಜಾ ಬಿಟ್ರ. ಶ್ರೇಯಸ್ ಇದು ಯಾರು ಆಯುಷ್ ಅವನು ಕ್ಯಾಚ್ ಬಿಟ್ರು. ಹೆವಿ ಅಂದರೆ ಹೆವಿ ಕ್ಯಾಚಸ್, ಹೆವಿ ರನ್ ಕೊಟ್ಟಾರ ಈ ಸಲ RCB ಅಪ್ಪ ಅಂದ್ರೆ ಬಿ ಮಾತ್ರ ಈ ಸಲ ಏನಾರು ಒಂದು ಸೂಚನೆ ಕೊಡಾಕ್ತಾರೆ. ಯಾಕೆ ಆರೆಂಜ್ ಕ್ಯಾಪ, ಪರ್ಪಲ್ ಕ್ಯಾಪ, ಪ್ಲೇ ಫಾರ್ ಅವಾರ್ಡ, ಇನ್ನು ಉಳಿದಿದ್ದು ಒಂದೇ ಈ ಸಲ ಕಪ್ ನಮ್ಮದೇ. ಅದು ಅಂತೂ ಪಕ್ಕ. ಅದು ನಮ್ಗೆ ಹೆಂಗೆ ಗೊತ್ತಿಲ್ಲ, 16 ವರ್ಷ ಆಯ್ತು ರೀ. 16 ವರ್ಷನಿಂದ CSK ಹೊಡೆದಿದ್ದಿಲ್ಲ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ಗೆ. ಹೆಂಗೆ ನಡೀತಪ್ಪ ಅಂದ್ರೆ 1 ಅವರ್ ಹೊಡಿತಿದ್ರು, 1 ನಾವು ಹೊಡಿತಿದ್ದೆವು. ಇಲ್ಲಿಗೆ 2 ಅವರ್ ಹೊಡಿತಿದ್ರು, 2 ನಾವು ಹೊಡಿತೇವೆ. 16 ವರ್ಷನಿಂದ ಒಂದು ಮ್ಯಾಚ್ ಹೊಡೆದಿದ್ದಿಲ್ಲ ರೀ ಬ್ಯಾಕ್ ಟು ಬ್ಯಾಕ್ CSKಗೆ. RCB ಬೇಸ್ ಇಡ್ತಾರೆ ಅವನು ಹೆಂಗೆ ಇಡ್ತೆ ಹಿಂಗೆ ಬೇಸ್ ಇಡ್ತಾ RCB. ಏನು ಮ್ಯಾಚ್ ರೀ ಅವನ ಎಲ್ಲರೂ ಕಾಯ್ಕೋದು ಕೂತಿದ್ದಾರೆ. ಎಲ್ಲರೂ CSKದವ್ರು ಮ್ಯಾಚ್ ಗೆಲ್ತಾರೆ. ಸ್ಟೋರಿ ಹಾಕಿರ್ಬೇಕ್ರಿ, ಯಾರು ಡಿಲೀಟ್ ಮಾಡ್ಯಾರ್ರಿ. ಹಾಕಿದ್ರೆ ಡಿಲೀಟ್ ಮಾಡೋದು ಯಾಕಪ್ಪ ಆಲ್ಮೋಸ್ಟ್ ಗೆದ್ದಂಗೆ ಐತ್ರಿ. ಎಲ್ಲಿ ಎಷ್ಟು ಲಾಸ್ಟಿಗೆ ನೊಬ್ಬಲ್ ಹಾಕಿದಾರೆ. ಆ ರನ್ ಬೇಕಾಗಿದ್ದು, ನೊಬ್ಬಲ್ ಹಾಕಿ 6 ಹೊಡ್ಕೊಂಡ. ಇನ್ನೇನು 1 ಓವರಿಗೆ ಎಷ್ಟು 15 ರನ್ ಬೇಕಾಗಿದ್ದು ರೀ. ಫಸ್ಟ್ನೇ ಬಾಲ ವಿರಾಟ್ ಕೊಹ್ಲಿ ಸಿಂಪಲ್ ಕ್ಯಾಚ್ ರೀ. ಭುವನೇಶ್ವರ್ ಕುಮಾರ್ 19ನೇ ಫಸ್ಟ್ ಬಾಲೇ ಸಿಂಪಲ್ ಕ್ಯಾಚ್ ಬಿಟ್ರಿ ವಿರಾಟ್ ಕೊಹ್ಲಿ. ನಾವು ಏನೈತಪ್ಪ ಅವ್ನು ಮ್ಯಾಚ್ ಹೋಯ್ತಾನೆ. ನಾವು ಶಿವ ಅಂದೇವು. ಭುವನೇಶ್ವರ್ ಕುಮಾರ್ ಮಾತ್ರ ಬೆಂಕಿ ಮಾಡೋರು ಲಾಸ್ಟ್ ಓವರ್ ನಂತರ 19ನೇ ಓವರ್. ಅದು ಹೊಡೆದೇ ಹೊಡಿತಾರೆ. 1 4 1 6 ಹೋಗೋದೇ. ಅವನು ವೈಡ್ ಹಾಕಕ್ಕೆ ಹೋದ್ರು ಮಿಸ್ ಆಯ್ತು, ಹೋಗೋದೇಪ್ಪ. ನಾವು ಒಟ್ಟು ಹಾಕೋರ ಬೆಟರಲ್ಲ. ಮ್ಯಾಚ್ ಗೆದ್ದದ್ರಿ. ಮ್ಯಾಚ್ ನನಗೆ ಏನು ಮಾತಾಡ್ಬೇಕಂತ ಗೊತ್ತೇ ಆಗಲ್ಲ. ಯಾಕಪ್ಪ ಪೂರ್ತಿ ಶಾಕ್ನೇ ಏನ್ರಿ ನಾನು. ಇನ್ನು ಅವ್ನು ಏನಪ್ಪ, ಯಾಕೆ ಫಸ್ಟ್ ನಿಂತು ನೋಡಿ. ನೀವು ಲಾಸ್ಟಿಗೆ ನೋಡಿರ್ತೀರಿ, ನಿಮ್ಗೆ ಮಜಾ ಬಂದಿರ್ತೀವಿ. ನಾವು ಫಸ್ಟ್ ನಿಂತು ನೋಡಿರ್ತೀವಿ ರೀ. ಡೆತ್ ಅವ್ರ ಹಿಂಗೆ ಕೂತಿರ್ತೀವಿ. ಲಾಸ್ಟಿಗೆ ಏನು ರಿಯಾಕ್ಷನ್ ಕೊಡ್ಬೇಕು, ಏನು ಮಾತಾಡ್ಬೇಕಂತ ಗೊತ್ತೇ ಆಗಲ್ಲ ರೀ. ಯಾಕಪ್ಪ ಒಂದು ಮ್ಯಾಚ್ ಹಂಗಿತ್ತು, ತಿಂಡಿ ಮ್ಯಾಚ್ ರೀ. ನಾವು RCB ಹೆಂಗಿತ್ತು ಗೊತ್ತೇನ್ರಿ, 17 ವರ್ಷ ಏನು ಈ ಸೀಸನ್ ಯಾವ ಬಾಯಿಗೆ ಬಂದು ಗೆಲ್ಸಿದಿಲ್ಲ ರೀ. ಒಂದು ಮ್ಯಾಚ್ ಒಂದು ಗೆಲ್ಸಿದ್ರಿ, ಅದ್ರ DC ಕೂಡ. ಬಟ್ ಹೆವಿ ಬಾಯಿಗೆ ಬಂದು ಗೆಲ್ಸಿದಿಲ್ಲ ಲಾಸ್ಟ್ ಓವರ್ ತನಕ. ಥ್ರಿಲ್ಲರ್ ಮ್ಯಾಚ್. ಯಾಕೆ ಇದು RCB ಕ್ರೂಷಿಯಲ್ ಮ್ಯಾಚ್ ಐತ್ರಿ. ಇವತ್ತು ಗೆಲ್ಲೇ ಬೇಕಿತ್ರಿ RCB. ಆಲ್ಮೋಸ್ಟ್ ಕ್ವಾಲಿಫೈ ಆದ ಪ್ಲೇನರ್ ಪಾಯಿಂಟ್ಸ್ ಟೇಬಲ್ ನೋಡಿದಪ್ಪ. RCB 16 ಪಾಯಿಂಟ್ಸ್ ಫಸ್ಟ್ ಅದ ರೀ. RCB ಏನು ನೋಡ್ತಾ ಗೊತ್ತನ್ರಿ, ಫಸ್ಟ್ ಟಾಪ್ನಾಗ ಇರೋದು ನೋಡ್ತಾ. ಯಾಕಪ್ಪ ಫಸ್ಟ್ ಚಾನ್ಸಸ್ ಒಂದು ಮ್ಯಾಚ್ ಸೋತ್ರಿ, ಪ್ಲೇ ಆಫ್ನ ಒಂದು ಮ್ಯಾಚ್ ಸೋತ್ರಿ ಬಿ ಇದು ಒಂದು ಚಾನ್ಸ್ ಇರ್ತಾರೆ RCBಗಾಗಲಿ ಯಾವುದೇ ಟೀಮ್ಗಾಗಲಿ, ಫಸ್ಟ್ ಸೆಕೆಂಡ್. ಹಂಗಾಗಿ RCB ಇನ್ನೂ 3 ಮ್ಯಾಚ್ ಅವ್ರಿ. 3 ಮ್ಯಾಚ್ನಾಗ ಇನ್ನೇ 2 ಮ್ಯಾಚ್ ಗೆದ್ದ ತಿಕ್ಕೋರಿ. ಯಾರು 100 ಬೇಡ, ಸುಳಾಮಗನ್ ಕಿರಿಕಿರಿನೇ ಬೇಡ. ಸೀದಾ ಕ್ವಾಲಿಫೈನೇ, ಸೀದಾ ಫೈನಲ್ ಇದೆ ಅವನ. ಹಂಗಾಗಿ ಚಿತಾಲ್ ಪತಲ್ ಮ್ಯಾಚ್. ನಮ್ಮ ವಿರಾಟ್ ಕೊಹ್ಲಿ ಬಿ ಬೆಂಕಿ ಬ್ಯಾಟಿಂಗ್. ಜೇಕಬ್ ಬೆತ್ತಲ್ ಏನು ಬ್ಯಾಟಿಂಗ್ ರೀ. ಜೇಕಬ್ ಬೆತ್ತಲ್ ಅಂದ್ರೆ ಬೆಂಕಿ ಬ್ಯಾಟಿಂಗ್ ಆಡಿದ್ರಪ್ಪ. ಅನಾಹುತ ಬ್ಯಾಟಿಂಗ್ ಆಡಿದ್ರು ಜೇಕಬ್ ಬೆತ್ತಲ್ ಅಂತ. ಅನಾಹುತ ಅಂದ್ರೆ ಅನಾಹುತ ಜೇಕಬ್ ಬೆತ್ತಲ್. ಮತ್ತು ಎಲ್ಲಿ ಪಿಲ್ ಸಾಲ್ಟ್ ಇಂಜುರಿ ಆಗಿ ಕೇಸಿ ಜ್ವರ ಬಂದು ಹೊರ ಹೋಗಿದ್ರಿ. ಯಾರಪ್ಪ ಪಿಲ್ ಸಾಲ್ಟ್ ಜಾಗಕ್ಕೆ ಯಾರು ಬರ್ತಾರಪ್ಪ ಅಂತ ತಲೆ ಔಟ್ ಆಗಿದ್ರಿ. ಅವನು ಜೇಕಬ್ ಬೆತ್ತಲ್ ಬಂದು ನಿಮ್ಮ ನಾಯಿನಲ್ಲ ನಿಮ್ಮ ಅವನಂತೆ ಬೇಸಿಟ್ಟಾರ CSK. ಅವ್ನು ಬೇಸಿಟ್ಟ. ಖಲೀಲ್ ಅಹ್ಮದ್ ಫಸ್ಟ್ ಅವ್ರ ಟೀಮ್ನಾಗ ಫಸ್ಟ್ ಹಾಫ್ ಸೆಂಚುರಿ ಯಾರಪ್ಪ ಅಂದ್ರೆ ಖಲೀಲ್ ಅಹ್ಮದ್ ನೋಡಿ. 50 3 ಓವರಿಗೆ 50 ರೀ. ಅವನ ಶಫಾಡ್ ಏನು ರೀ ಅವನು ಶಫಾಡ ರೋಮಿಯೋ ಶಫಾಡ್ ಹೋಗಿ ಶಫ್ ಆಗ್ಬಿಟ್ಟಾರೆ ಅವನ. ಹಿಂಗೆ ಈಗ ಉಪ್ಪಕಾರ ಹಾಕೋದು ಗಿತ್ತದ ಅಂತೇಳಿ ಏನು ರೀ ಶಫಾಡ್ ಹೋಗಿ ಶಫ್ ಆದ್ಬಿಟ್ರೆ ನೋಡಿ CSK ಕಡೆಗೆ. ಯಾಕಂದ್ರೆ ಕುಕ್ ಹಂಗೆ ಮಾಡ್ತಾರೆ ಎಲ್ಲರಿಗೆ. ಕುಕ್ ಹಾಕೋದು ಬೆಂಕಿ ಶಫಾಡ್ ಅಂತ. 14 ಬಾಲಿಗೆ ಫಸ್ಟ್ ಮ್ಯಾನ್ ಅನ್ನಿಸ್ತಾರೆ RCB ಪರ. 14 ಬಾಲಿಗೆ 50 AB ಹೊಡೆದಿರ್ಬೋದು. ಬಟ್ ಸೀಸನ್ 2 ವರ್ಷ 3 ವರ್ಷ ಹಿಂದೆ ನೋಡಿದ್ರೆ ಫಸ್ಟ್ ರೋಮಿಯೋ ಶಫಾಡ್ ನೋಡ್ರಿ ಹೆಂಗೆ RCB ಬ್ಯಾಟಿಂಗ್ ಲೆಕ್ಕ ಹೆಂಗೆ ನೋಡ್ರಿ. ಟಿಮ್ ಡೇವಿಡ್ ಹೆಟ್ತಾರೆ,
ಕೃಣಾಲ್ ಪಾಂಡ್ಯ ಹಟ್ಟುತ್ತಾರ, ಒಂದೊಂದು ಮ್ಯಾಚ್ ಒಬ್ಬರೊಬ್ಬರು ಹಟ್ಟಾಡ್ತಾರೆ. ಇವತ್ತು ಶಫಾಡ್ ಹಟ್ಟಿದ್ರು, ಮೊನ್ನೆ ಕೃಣಾಲ್ ಪಾಂಡ್ಯ ಹಟ್ಟಿದ್ರು, ಮೊನ್ನೆ ವಿರಾಟ್ ಕೊಹ್ಲಿ ಹಟ್ಟಿದ್ರು, ಮೊನ್ನೆ ಪಡಿಕಲ್ ಹಟ್ಟಿದ್ರು, ಮೊನ್ನೆ ಇವತ್ತು ಜೇಕಬ್ ಬದಲ್. ಎಲ್ಲರೂ ಕಾಂಟ್ರಡಿಕ್ಷನ್ ಅದಾರ, ಎಲ್ಲರೂ ಇಡದೇ ಇಡತ್ತಾರೆ. ಅವ್ನು ಏನು ತಿಳ್ರಿ ಮ್ಯಾಚ್ ಸಿ ಎಸ್ ಕೆದ ಪೂರ್ತಿ ಹೊಯ್ಕೊತ್ತು ಹೋಗ್ಬಿಟ್ರೆ. ಟೂರ್ನಮೆಂಟ್ ಹೋಗಿದ್ರು, ಈ RCB ಹೊಡೆದ ಪೂರ್ತಿ ಸ್ವಿಚ್ ಆಫ್ ಆಗಿರ್ತಾರೆ. ಬರ್ತಾರೆ ಏನೋ ಮೇಲೆ 5 ಕಪ್ ನೋಡಿದೆ ಮೇಲೆ ಇನ್ನೇ ಹೆಂಗಿದ್ರೆ ಅಂತೇಳಿ. ಏನು ಅವನ 5 ಕಪ್ ಇದ್ದಿದ್ದು ಇಂಪಾರ್ಟೆಂಟ್ ಅಲ್ಲ, ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್, ರಾಯಲ್ಟಿ ಇಂಪಾರ್ಟೆಂಟ್. ಸೋತ್ರಿ ಗೆದ್ರು ಈ ಸಲ ಕಪ್ ನಮ್ದೇ ಅನ್ನೋ ರಾಯಲ್ಟಿಯಲ್ಲಿ ನೀವು ಒಂದು ಮ್ಯಾಚ್ ಓದಿದ್ದಕ್ಕೆ ಈ ಸುಳಾ ಮಕ್ಕಳಲ್ಲಿ ಆ ಸುಳಾ ಮಕ್ಕಳು ಅಂತೇಳಿ 5 ಸಲ ತೋರಿಸೋದೆ ಹಂಗೆ. ನಾವು ರಾಯಲ್ಟಿ ರೀ, ನಾ ಏನು ಮಾತಾಡ್ಬೇಕು ನನಗೆ ಗೊತ್ತಾಗಲ್ಲ. ಯಾಕಪ್ಪ ನಾ ಪೂರ್ತಿ ಶಾಕ್ನಾಗೇನು. ಅದು ಮ್ಯಾಚ್ ಹೋಗೋ ಮ್ಯಾಚ್ RCB ಗೆಲ್ಲಿಸ್ಕೊಟ್ರ ಫಸ್ಟ್ ಟೈಮ್ ರೀ. 2-3 ವರ್ಷದಿಂದ ಬಾಯಿಗೆ ಬರ್ಸಿ ಗೆಲ್ಲಿದ್ದು. ಅಂದ್ರೆ ಈ ಥರ ಬಾಯಿಗೆ ಬರ್ಸಿದಿಲ್ಲಲ್ರಿ, ನೊಬ್ಬದು ಹಾಕ್ತಾನೆ ರೀ ಪುಣ್ಯಾತ್ಮ. ಇಲ್ಲ ಹೋಯ್ತಪ್ಪ ಮ್ಯಾಚ್ ಅನ್ನಿಸ್ತು. ಎಷ್ಟು 2 ಬಾಲಿಗೆ 5 ರನ್ ಬೇಕಾಗಿದ್ದು ರೀ, 2 ಬಾಲಿಗೆ 5. ಒಂದು ಯಾರ್ಕರ್ ಎಷ್ಟು ದಾಳಿ ಅಂತೂ 2024 CSK ಮತ್ತು RCB ಗಡಿ ಬಿ ಎಷ್ಟು ದಾಳಿ ಮಾಡಿದ್ರು. ಇವ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಫಿಕ್ಸ್ ಎಷ್ಟು ದಾಳಿಗೆ ಕೊಡ್ಬೇಕು ನೋಡ್ರಿ, ಎಷ್ಟು ದಾಳಿಗೆ ಕೊಡ್ಬೇಕು ರೀ ಪ್ಲೇಯರ್ ಆಫ್ ದ ಮ್ಯಾಚ್. ಏನು ಬಾಲಿಂಗ್ ರೀ ಅವನ. ಆ ಧೋನಿ ಬಂದು ಪ್ಲಸ್ ಪಾಯಿಂಟ್ ಆಯ್ತು ನೋಡ್ರಿ ನಮ್ಗೆ. ಏನಂತಾರೆ ತಲಾ ಫಾರ್ 7 ಔಟ್ ಫಾರ್ 7 ಅಂತೇಳಿ, ರೀಸನ್ ಫಾರ್ 7 ಏನೋ ಒಂದು ಕವನ ಆದರೆ ನಂದು ಬೆಳಗ್ಗೆ ಹೇಳ್ತೀನಿ. ತಲಾ ಫಾರ್ 7 ಸೀಸನ್ ಫಾರ್ 7 ರೂಲ್ದ ಔಟ್ ಆಗಿಬಿಟ್ರೆ ಹೊಯ್ಕೋತವ್ರಿ ನಿಮ್ಮ CSK ಗೆ. ಏನು ಮ್ಯಾಚ್ ರೀ, ತಿಂಡಿ ಮ್ಯಾಚ್ ಅನ್ಬೇಕು ನೋಡ್ರಿ. ಈ ಯಾರ ಬಗ್ಗೆ ಪ್ಲಸ್ ಪಾಯಿಂಟ್ ಎಲ್ಲಿ ಆಯ್ತಪ್ಪ ಅಂದ್ರೆ ಧೋನಿ ಬಂದಿದ್ದು ಪ್ಲಸ್ ಪಾಯಿಂಟ್ ಅಂತ ನೋಡಿ. ಶ್ರೇಯಸ್ ಶರ್ಮಾ ಬೆಂಕಿ ಬಾಲಿಂಗ್ ಹಾಕಿದ್ರೆ 18ನೇ ಓವರ್. ಏನು ಬಾಲಿಂಗ್ ರೀ ಶ್ರೇಯಸ್ ಶರ್ಮಾ. ರನ್ ಹೊಡ್ಸ್ಕೊಂಡಿದ್ರು, ಭುವನೇಶ್ವರ್ ಕುಮಾರ್ ಬಿ ರನ್ ಹೊಡ್ಸ್ಕೊಂಡಿದ್ರು. ಯಾಕಪ್ಪ ಅಂದ್ರೆ ಹೆವಿ ಸ್ಕೋರ್ ನೋಡ್ರಿ. ಸ್ಕೋರ್ ಹೆಂಗಿರುತ್ತೆ, ಲೋ ಸ್ಕೋರ್ ಅಂತೂ ಬೆಂಕಿ ಚಿತ್ರಪತ್ರ ಇರುತ್ತೆ. ಯಾಕಂದ್ರೆ ಬಕ್ಕಳು ಕಷ್ಟ ಇರ್ತಾರೆ. ಲೋ ಸ್ಕೋರ್ ಹೈ ಸ್ಕೋರ್ ಅಂತೂ ಹೆಂಗಪ್ಪ ಅಂದ್ರೆ ಹೊಡಿತಾರೆ, ಎಲ್ಲ ಬಾಲ್ ಹೊಡ್ಯಕ್ಕೆ ನೋಡ್ತಾರೆ. ಹಂಗಾಗಿ ಚಿತ್ತಾಳ್ ಮ್ಯಾಚ್ ಆಯ್ತು ಅವ್ನು. ಏನು ಮ್ಯಾಚ್ ನನಗೆ ಏನು ಮಾತಾಡ್ಬೇಕು ಗೊತ್ತಾಗಲ್ಲ. ಯಾಕಪ್ಪ ನೋಡ್ರಿ, ನೀವು ಲಾಸ್ಟಿಗೆ ಬಂದಿರ್ತೀರಿ, ಯಾಕಪ್ಪ ಆಫ್ ಮಾಡಿರ್ತೀರಿ. ನಾವು ಕಂಟೆಂಟ್ ಯೂಟ್ಯೂಬ್ಗೆ ಹೇಳ್ಬೇಕು, ಕಂಟೆಂಟ್ ಆಗಿ ಕೇಸಿನ ಎಲ್ಲ ಮ್ಯಾಚ್ ಪ್ರತಿ ಫಸ್ಟ್ ಬಾಲ್ ಟಾಸ್ ನಿಂತ ಲಾಸ್ಟ್ ಬಾಲ್ ಅಂತ ನೋಡ್ಬೇಕಾಗ್ತದೆ. ನಮ್ಮ ತಲೆ ಹಾಪಾಗಿರ್ತಾರೆ, ತಲೆ ಹಾಪಾಗಿರ್ತದೆ ನಮ್ದು. ಅವ್ನು ಈ ಮಕ್ಕಳು ಹೆಂಗೆ ಆಡತ್ತಾರ ಇವ್ ನಾವು ಅಂತ ಫಸ್ಟಿಗೆ ಆರಾಮ್ ಸರಿ ಎಲ್ಲಿ 230 240 ಹೊಡಿತಾರೆ, 250 ಹೊಡಿತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ವಿರಾಟ್ ಕೊಹ್ಲಿ ಜೇಕಬ್ ಬೆತೆಲ್ ಹೋಗೋಣ, ನಾವು ಟುಕು ಆಡತ್ತಾರಪ್ಪ. ನಾವು ಏನು ಮಾಡಬೇಕು, ಏನು ಫೋನ್ ಆಫ್ ಮಾಡ್ಬೇಕಂತೀವಿ, ನಾವು ಏನು ಮಾತಾಡ್ಬೇಕು ಗೊತ್ತಾಗಲ್ಲ ಫೋನ್ಯಾಗ ನಾವು ಕೂತಿರ್ತೀವಿ. ನಾವು ತಲೆ ಔಟ್ ಅಂದ್ರೆ ಔಟ್ ಆಗ್ತಾರೆ ನಮಗೆ. ನಾವು ಏನು ಮಾತಾಡಬೇಕು ಏನು, ನಾವು ಶಾಕ್ನಾಗ ಇರ್ತೀವಿ ರೀ. ಹೋಗೋ ಮ್ಯಾಚ್ ರೀ CSK ಗೆಲ್ಲಬೇಕಿತ್ತು ರೀ ಮ್ಯಾಚ್. ಉತ್ಸವ ಮಕ್ಕಳು ಇದ್ದಪ್ಲೆ ಅವ್ರು CSK ಆಲ್ಮೋಸ್ಟ್ ಗೆಲ್ಲೇಬೇಕಾಗಿತ್ತು ರೀ. CSK ಪೂರ್ತಿ ಹೊಡೆತು. ಯಾಕಂದ್ರೆ ನೋಡ್ರಿ, ಇನ್ನು ದುಬೆ ಇದ್ರು, ದೀಪಕ್ ಹುಡ್ಡ ಇದ್ರು, ಬೆಂಕಿ ಬಾಲಿಂಗ್ ರೀ. ನಾವು ಬೆಂಕಿ ಅಂದ್ರೆ ಬೆಂಕಿ. ಲಾಸ್ಟಿಗೆ 5 ಡೆತ್ ಓವರ್ನಾಗ ಏನು ಬಾಲಿಂಗ್ ಹಾಕಿದ್ರೆ, ಬೆಂಕಿ ಬಾಲಿಂಗ್ ಹಾಕಿದ್ರೆ RCB. ಏನು ಬಾಲಿಂಗ್ ರೀ, ಎಲ್ಲರಿಗೂ ಒಂದು ಎಗ್ರೆಸ್ ಹೇಳ್ರಿ, ಎಗ್ರೆಸ್. ಅವನಿಗೆ ಏನು ರೀ ಎಷ್ಟು ಅಲ್ರಿ, ಲಾಸ್ಟಿಗೆ 15 ರನ್ ಬೇಕಾಗಿದ್ದು ರೀ. ಧೋನಿಗೆ ಬಿ ತೆಗೆದು ಹೊಕ್ಕಟ್ಬಿಟ್ಟಾರೆ. 2024 ಬಿ ಒಂದು 6 ಹೊಡ್ ಕೇಸ್ ಧೋನಿ ತೆಗೆದು ಹೊಕ್ಕಟ್ಬಿಟ್ಟ. ಎಷ್ಟು ನಮ್ದು 16 ವರ್ಷ ಆಯ್ತು CSK ಬ್ಯಾಕ್ ಟು ಬ್ಯಾಕ್ ಹೊಡ್ಲಾರ್ದು. 16 ವರ್ಷ ಆಯ್ತು CSK ಬ್ಯಾಕ್ ಟು ಬ್ಯಾಕ್ ಹೊಡ್ಲಾರ್ದು. 17 ವರ್ಷ ಆಗಿತ್ತು ರೀ CSK ಹೋಮ್ ಗ್ರೌಂಡ್ನಾಗ ಗೆಲ್ಲಾರ್ದು. 2 ರೆಕಾರ್ಡ್ ಇದೇ ಮುಗಿಸ್ ಕಪ್ಪ. ಆ ಲುಂಗಿ ಹೆಂಗೆ ಗೊತ್ತೇನ್ರಿ, ಹಿಂಗೆ ಲುಂಗಿ ಹತ್ತದ ಹಾಕೋದು CSKದವ್ರಿಗೆ. ಏನು ಬಾಲಿಂಗ್ ರೀ. ಶಫ್ ಹೆಂಗೆ ಗೊತ್ತೇನ್ರಿ, ಶಫ್ ಮಾಡಿಬಿಟ್ಟಾರೆ ಎಲ್ಲರೂ. ಶಫ್ ಆಗ್ಬಿಟ್ಟಾರ, ಏನಂತಾರೆ ಅಡಿಗೆ ಬಟ್ಟೆ ಹಾಕ್ಬಿಟ್ಟಾರೆ. ತೆಗೆದು ಹಾಕೋದು ಕಡೆದು ಹಾಕೋದು. ಏನು ರೀ ಅವನ ಶಫರ್ಡ್ 14 ಬಾಲಿಗೆ ರೀ. 1 ಓವರಿಗೆ 33 ಚಿಲ್ಲರ್ 30+ ರನ್ ಹೊಡೆದನ್ರಿ 1 ಓವರಿಗೆ. 19ನೇ ಓವರಿಗೆ ಯಾರು ಖಲೀಲ್ ಅಹ್ಮದ್ಗಂತ ಖಲೀಲ್ ಮಾಡಿಬಿಟ್ಟಾರೆ ಸೀದಾ. ಏನು ಬ್ಯಾಟಿಂಗ್ ರೀ ಶಫರ್ಡ್. ಏನು 6 ರೀ ಅವನ. ಆ ಮನುಷ್ಯನ ಏನಾನ ನಮ್ಗೆ ಹೆಂಗೆ ಗೊತ್ತೇನ್ರಿ, ಒಂದು ರಸೂಲ್ ಸಿಕ್ಕಂದ್ರೆ ನಮ್ಮ RCB ರಸೂಲ್ KKRಗೆ ಹೆಂಗೆ ಪೈಲ ಬ್ಯಾಟಿಂಗ್ ಆಡ್ತಿರಲ್ಲ, ಹಂಗೆ ನಮ್ಮ RCB ಡೆತ್, ನಮ್ಮ ಏನಂತಾರೆ ಡೆತ್ ಬ್ಯಾಟಿಂಗ್ ಲೈನಪ್ ಅಷ್ಟು ಖರಾಬ್ ಇತ್ತಿರಿ. ಬೆಕ್ಕಳು ಹೆವಿ ಖರಾಬ್ ಇತ್ತು. ಯಾರು ಆಡ್ತಿದ್ದಿಲ್ಲ ರೀ. ವಿರಾಟ್ ಕೊಹ್ಲಿ ಬಿಟ್ರೆ ಎ ಬಿ ಬಿಟ್ರೆ ವಿರಾಟ್ ಕೊಹ್ಲಿ ಇಬ್ಬರೇ ಆಡ್ತೀರಿ. ಈ ಸಲ ಹಂಗಿಲ್ಲ ನೋಡ್ರಿ, ಕೃಣಾಲ್ ಪಾಂಡ್ಯ ಆಡ್ತಾನೆ. ಒಂದೊಂದು ಮ್ಯಾಚ್ ಎಲ್ಲ ಗೆಲ್ಸ್ಕೊಟ್ರಿ. ಇವತ್ತು ಶಫರ್ಡ್ ಬೆಂಕಿ ಬ್ಯಾಟಿಂಗ್ ಆಡ್ದ, ಮೊನ್ನೆ ಕೃಣಾಲ್ ಪಾಂಡ್ಯ ಆಡ್ದ, ವಿರಾಟ್ ಕೊಹ್ಲಿ, ಜೇಕಬ್ ಬೆತೆಲ್, ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ಮತ್ತು ರಜತ್ ಪತಿದಾರ, ಪಡಿಕಲ್, ಎಂಥ ಬ್ಯಾಟಿಂಗ್ ಲೈನಪ್ ಅದ ರೀ ನಾವು. ಅಂದ್ರೆ ಭೀ RCB ಫಸ್ಟ್ ಬ್ಯಾಟಿಂಗ್ ಚೇಂಜ್ ಬ್ಯಾಟಿಂಗ್ ಆಡೋತ್ತಿಗೆ 230 240 ಹೊಡಿತಾ ತಿಳ್ಕೊಳ್ಳಿ. ಬಟ್ CSK ಬಿ ಬಾಲಿಂಗ್ ಮಾತ್ರ ಬೆಂಕಿ ಮಾಡಿದ್ರೆ. ಅವರು 3-4 ಓವರ್ ಕಟ್ ಹಾಕಿದ್ರೆ RCBಗೆ ಕಟ್ ಹಾಕ್ಬಿಟ್ರಿ. ಹಿಂಗೆ ಅದ್ರ ಮ್ಯಾಟ್ರೇ ಬೀಳಲ್ರಿ. ಎಲ್ಲಿ ಹೊಡೆತು ಬಿದ್ದಿದ್ದಪ್ಪ RCB ನೋಡ್ರಿ. ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ನೇ ಮಾಡಲಿಲ್ಲ. ಮ್ಯಾಚ್ ಗೆದ್ದರು ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ಮಾಡಿದಪ್ಪ. ಕ್ಯಾಚ್ ಬಿಟ್ರೆ, ಈಸಿ ಕ್ಯಾಚ್ ಬಿಟ್ಟಿದ್ದಲ್ರಿ ಅವರು. 4 ಬಿಟ್ರಿ ಆ ಬಾಲಿಂಗ್.
ಕ್ಯಾಚ್ ಬಿಟ್ಟಿದ್ದಲ್ಲಿ 4 ಬಿಟ್ರು, ಅಲ್ಲಿ ಹೊಡೆದು ಕೊಡ್ತೀರಿ ಅವನು ಆರ್ ಸಿ ಬಿ. ಆಯ್ತಪ್ಪ ಮ್ಯಾಚ್ ಅಂದ್ಕೊಂಡಿದ್ದೇವ್ರಿ ಅವನು ಅವನು ಏನು ಎಷ್ಟು ದಯಾಳ ಅವ್ನು ಎಷ್ಟು ದಯಾಳ್ರಿ ಅವನು ಯಶ್ ಅಂದ್ರೆ ಪೂರ್ತಿ ರಾಕಿಂಗ್ ಸ್ಟಾರ್ ಯಶ್ ಆಗ್ಯಾನ. ತೂಫಾನ್ ತೂಫಾನ್ ಹೇ ತೂಫಾನ್ ಅಂತೇಳಿ ಕಡಲಲ್ಲೋ ಬಿಸಿಲಲ್ಲೋ ಏನು ಮ್ಯಾಚ್ ರೀ ಅವನ. ಸಂಜೆ ಕಾಲಕ್ಕೆ ತಣ್ಣ ಮಕ್ಕೋಬೇಕಾತ, ಬೆಳಗ್ಗೆ ಕುಂಡ್ಯಾರಂಗೆ ಬಿಸಿಲಿರ್ತ, ಸಂಜೆ ಮಾಡಿ ಮ್ಯಾಚ್ ನೋಡಪ್ಪಪ್ಪ ಅಂದ್ರೆ ಮ್ಯಾಚ್ ನೋಡೋಕ್ಕೆ ಬಿಡಲ್ರಿ ಅವನು ಆ ಥರ ಥ್ರಿಲ್ಲಿಂಗ್ ಮ್ಯಾಚ್ ಎಲ್ಲಿ ಸೂಪರ್ ಓವರ್ ಆದ ತಿಳ್ಕೊಂಡಿದ್ದಾರೆ. ಒಂದು ಬಾಲಿಗೆ 4 ರನ್ ಬೇಕಾಗಿದ್ದು, 3 ರನ್ ನೋಡಿದ್ರೆ ಸೂಪರ್ ಓವರ್ ಆಗ್ತಿತ್ತು ಅವನು. ಏನು ಬಾಲಿಂಗ್ ರೀ ಎಷ್ಟು ದಾಳದು, ಚುಮ್ಮ ಕೊಡ್ರಿ ಎಷ್ಟು ದಾಳಿ ಎಲ್ಲರೂ ಬೆಂಕಿ ಬಾಲಿಂಗ್ ನೋಡ್ರಿ ಎಷ್ಟು ದಾಳ ಅಂತ ಮೆಚ್ಚಬೇಕ್ರಿ. ಈ ಸಲ ನೋಡ್ರಿ ಆರ್ ಸಿ ಬಿ ಕಪ್ ಹೊಡೆದೇ ಫೈನಲ್ಗಂತೂ ಹೋಗಿ ಓಡ್ತಾರೆ, 100% ಫೈನಲ್ ಓದ್ತಾರೆ ನೋಡ್ರಿ. ಹೆಂಗಪ್ಪ ಅಂದ್ರೆ ಇಷ್ಟ್ರಿ ರೆಕಾರ್ಡ್ ಆಗ್ಯದ್ರಿ ಸರ್ ಈ ಸೀಸನ್ದಾಗ ಆರ್ ಸಿ ಬಿದು. ಇಷ್ಟ್ರಿ ಅಂದ್ರೆ ಇಷ್ಟ್ರಿ ಪೂರ್ತಿ. ಯಾವ ಚಂಪಾಕ್ದಾಗ ಗೆದ್ದೆವು, ಮುಂಬೈದಾಗ ಗೆದ್ದೆವು, ಕೋಲ್ಕತ್ತಾದಾಗ ಗೆದ್ದೆವು, ಪಂಜಾಬ್ದಾಗ ಗೆದ್ದೆವು, ಡೆಲ್ಲಿದಾಗ ಗೆದ್ದೆವು, ಚುನ್ನಸ್ವಾಮಿ ಲಾಸ್ಟ್ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಹೊಡೆದೆವು. ಹಿಂಗಾಗಿ ಇನ್ನೇ 2 ಮ್ಯಾಚ್ ಗೆದ್ದರೆ ಸೀದಾ ಫೈನಲೇ. ನಾವು ಏನು ಫೈನಲ್ ಸೆಮಿಫೈನಲ್ ಒಂದು ಆಡ್ದಾಗ ತಿಳ್ಕೊಂಡು ಸೀದಾ ಫೈನಲ್ಲೇ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ, ನಾವು ಈ ಸಲ ಕಪ್ ನಮ್ಮದೇ ಏನಾದ್ರಿ ಈ ಸಲ. ಹೇಟರ್ಸ್ಗಳಿಗೆ ಇಡೋದು ಬರ್ತಾರೆ, ನಮ್ಮ 5 ಕಪ್ ಅಂತ 5 ಕಪ್ ಅಂತ ಇಟ್ಕೊರಿ ಅವನು ಅನ್ನೋದು. ಏನು ಮ್ಯಾಚ್ ರೀ ಯಾವ ಮಸ್ತ್ ಮ್ಯಾಚ್ ಐತ್ರಿ ಅವನ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಗಿಸ್ತಾನೆ ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ.